ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಮುಂದೆ ಪೂಜಾ ತನಗಾದ ನೋವನ್ನ ಹೇಳ್ಕೊಳ್ಳೋದ್ರ ಮುಖಾಂತರ ಭಾಗ್ಯ ವಿರುದ್ಧವಾಗಿ ತಿರುಗಿ ಬೀಳ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ? ಅಕ್ಕ ತಂಗಿರ ನಡುವೆ ನಿಜವಾಗ್ಲೂ ಯುದ್ಧ ಶುರುವಾಗೇ ಬಿಡ್ತಾ ಏನಾಯ್ತು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಟ್ರಸ್ಟಿನ ಒಂದು ಫಂಕ್ಷನ್ಗೆ ಕುಸುಮ ಮತ್ತೆ ಭಾಗ್ಯ ಕೂಡ ಬಂದಿದ್ದಾರೆ. ನಿಜವಾಗ್ಲೂ ಅವರೇ ಒಂದು ಫಂಕ್ಷನ್ ಅನ್ನ ಚೀಫ್ ಗೆಸ್ಟ್ ಆಗಿದ್ದಾರೆ. ಈ ಕಡೆ ಭಾಗ್ಯನ ಸನ್ಮಾನ ಮಾಡಬೇಕು ಅಂತಾನೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಕಾಮತ್ ಮತ್ತೆ ಆದೀಶ್ವರಿ ಇಬ್ರು ಕೂಡ. ಇಲ್ಲಿ ಭಾಗ್ಯಗೆ ಅದನ್ನ ನೋಡಿ ಅಚ್ಚರಿ ಆಗತ್ತೆ. ಅಲ್ಲೇ ಇರ್ತಕ್ಕಂಥ ತಾಂಡವ್ಗೆ ನಿಜವಾಗ್ಲೂ ಭಾಗ್ಯಗೆ ಆಗ್ತಿರೋ ಸನ್ಮಾನದಿಂದ ತನಗೆ ಅವಮಾನ ಆಗ್ತದೆ ಅಂತ ಹೇಳಿ ಭಾವಿಸ್ತಿದ್ದಾರೆ. ನಿಜವಾಗ್ಲೂ ಸಿಡಿದು ಹೇಳ್ತಿದ್ದಾರೆ, ಇದಕ್ಕೆ ನಾನು ಬರ್ಬೇಕಿತ್ತ, ಎಮ್ಮೆ ನೋಡೋಕ್ ನಾನು ಬರ್ಬೇಕಿತ್ತ, ಇದ್ಯಾವ ನನ್ನ ಹಣೆ ಬರ ಕರ್ಮ ಅಂತ ಅನ್ಕೋತಿದ್ದಾರೆ. ಇತ್ತ ಕಡೆ ಸ್ಟೇಜ್ ಮೇಲೆ ಭಾಗ್ಯನ ಕರೆದಿದ್ದೆ ಆದೀಶ್ವರ್ ಅವರು ಹಾಡಿ ಕೊಂಡಾಡ್ತಾರೆ. ಜೊತೆಗೆ ಮೀನಾಕ್ಷಿ ಮತ್ತು ಕಾಮತ್ ಅವರು ಇಬ್ರು ಕೂಡ ಭಾಗ್ಯಗೆ ಸನ್ಮಾನ ಮಾಡ್ತಾರೆ. ಜೊತೆಗೆ ಕಾಮತ್ ಅವ್ರಿಗೆ ಭಾಗ್ಯ ಬಗ್ಗೆ ಇರ್ತಕ್ಕಂಥ ಒಂದಷ್ಟು ಒಂದು ಒಪಿನಿಯನ್ಸ್ ಅನ್ನ ಎಲ್ಲರೂ ಮುಂದೆ ಕೂಡ ಹೇಳ್ಕೊತಾರೆ. ಭಾಗ್ಯ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಭಾಗ್ಯ ಮತ್ತೆ ಪೂಜಾ ಮುಖಾಮುಖಿ ಆಗುತ್ತೆ. ಪೂಜಾ ಬಂದಿದ್ದೆ ನೋಡ್ದ್ಯಾಕ ಮಾವಂಗೆ ನಿನ್ನ ಬಗ್ಗೆ ಎಂಥ ಒಂದು ಭಾವನೆ ಇದೆ, ಅಂಥವ್ರಿಗೆ ಸುಳ್ಳು ಹೇಳ್ಬಿಟ್ಟಿಯಲ್ಲ, ನೀನು ಸುಳ್ಳು ಹೇಳಿದ್ದು ತಪ್ಪು ಅಂತ ಅನ್ನಿಸ್ತಿಲ್ವಾ ಅಂದಾಗ ಆದೀಶ್ವರ್ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಆ ವಿಷಯನ ಮುಚ್ಚಿಟ್ಟೆ, ಮತ್ತು ನೀನು ಇಲ್ಲ ಅಂತ ಭಾಗ್ಯ ಹೇಳ್ತಾರೆ. ಆದರೂ ಕೂಡ ಅಲ್ಲಿ ಆದೀಶ್ವರ್ ಬಾಬಾ ಇದ್ರು. ಆಗ ನಾನು ಕೇಳ್ದೆ, ನನ್ನ ಹತ್ರನಾದರೂ ಹೇಳ್ಬೋದಿತ್ತಲ್ವ, ನೀನು ನನ್ನ ಹತ್ರನೂ ಕೂಡ ಯಾಕೆ ಮುಚ್ಚಿಟ್ಟೆ ಅಕ್ಕ? ಹಾಗಿದ್ರೆ ಆಲ್ರೆಡಿ ನಾನು ನಿನ್ನಿಂದ ಅಷ್ಟು ದೂರ ಹೋಗ್ಬಿಟ್ನ, ನಾನು ಹೊರಗ್ನವಳು ಆಗ್ಬಿಟ್ನ ಅಂತ ಹೇಳಿ ಪೂಜಾ ಭಾಗ್ಯನ ಪ್ರಶ್ನೆ ಮಾಡ್ತಿದ್ದಾರೆ. ಇತ್ತ ಕಡೆ ನಿಜವಾಗ್ಲೂ ಪೂಜಾಗೆ ಭಾಗ್ಯ ಬಗ್ಗೆ ತುಂಬಾನೇ ಬೇಸರ ಇದೆ, ಕೋಪ ಇದೆ. ಇದೆಲ್ಲದರ ನಡುವೆ ಭಾಗ್ಯ ತಂಗಿನ ಕನ್ವಿನ್ಸ್ ಮಾಡ್ತಿದ್ದಾರೆ. ಅತ್ತ ಕಡೆ ಆದೀಶ್ವರ ತಮ್ಮ ಟ್ರಸ್ಟ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ಹಾನೆಸ್ಟ್ ಪರ್ಸನ್ ಆಯ್ಕೆ ಮಾಡಬೇಕಾಗಿದೆ. ಆ ಜಾಗಕ್ಕೆ ಭಾಗ್ಯ ಹೆಸರನ್ನ ಸೂಚಿಸ್ತಿದ್ದಾರೆ ಆದೀಶ್ವರಿ. ಇದರಿಂದಾಗಿ ಕನ್ನಿಕಾ ರೊಚ್ಚಿಗೆ ಹೇಳ್ತಿದ್ದಾರೆ, ಬಿಕಾಸ್ ಕನ್ನಿಕಾ ಲಾಕ್ ಆಗೋ ಚಾನ್ಸಸ್ ಇದೆ. ಆಗಿದ್ರೆ ಏನಾಗುತ್ತೆ